ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ವ್ಯಕ್ತಿಯೋರ್ವನ ಕೊಲೆ, ಆರೋಪಿ ಸೆರೆ. ವೈಯಕ್ತಿಕ ದ್ವೇಷಕ್ಕಾಗಿ ವ್ಯಕ್ತಿಯೋರ್ವನನ್ನ ಕೊಲೆ ಮಾಡಿದ ಘಟನೆ ಮುದ್ದೇಬಿಹಾಳ್ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಮೃತರು 60 ವರ್ಷದ ಯಮನಪ್ಪ ಭಜಂತ್ರಿ ಎಂದು ತಿಳಿಯಲಾಗಿದ್ದು, ಪರಾರಿಯಾಗಿದ್ದ ಆರೋಪಿ ಸಾಬಣ್ಣ ಗಂಗಪ್ಪ ಉಕ್ಲಿ ಎಂಬಾತನನ್ನ ಬಂಧಿಸಿದ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈತ ಕೊಲೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದ್ದು, ಕೊಲೆಯಾದ ಯಮನಪ್ಪ ಭಜಂತ್ರಿ ಆರೋಪಿಯ ಹೆಂಡತಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಎಂದು ಸಂಶಯ ಪಟ್ಟು ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಇನ್ನು ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮ ಮದ್ಯ ವಶ, ಆರೋಪಿಗಳ ಬಂಧನ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ವಿವಿಧ ಕಡೆಯಲ್ಲಿ ಅಬಕಾರಿ ನಿರೀಕ್ಷಕ ಬಾಲಕೃಷ್ಣ ಮುದ್ಕಣ್ಣವರ ನೇತೃತ್ವದ ತಂಡ ದಾಳಿ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಮದ್ಯ ವಶಪಡಿಸಿದ್ದು, 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ತಾಲೂಕಿನ ನೇಬ್ಯೇರಿ ಗ್ರಾಮದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಅಂದಾಜು 7,020 ರೂಪಾಯಿಯ ಮದ್ಯ ವಶಪಡಿಸಿದ್ದು, 2 ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಧ್ಯೆ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಪಕ್ಕದ ಅಂಗಡಿಯಲ್ಲಿ ಅಂದಾಜು 4,860 ರೂಪಾಯಿಯ ಮದ್ಯ ವಶಪಡಿಸಿಕೊಳ್ಳಲಾಗಿದೆ ಎಂದು ಅಬಕಾರಿ ನಿರೀಕ್ಷಕ ಬಾಲಕೃಷ್ಣ ಮುದ್ಕಣ್ಣವರು ತಿಳಿಸಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ತಿರುಗೇಟು ನೀಡಿದ ಅರುಣ್ ಶಹಪುರ್. ರಾಜ್ಯ ಮುಖ್ಯಮಂತ್ರಿ ಹಾಗೂ ಅವರ ಪಕ್ಷದ ನಾಯಕರು ಐಟಿ ದಾಳಿಯ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಪುರ್ ಹೇಳಿದ್ರು. ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮನ್ನ ಯಾಕೆ ಹಿಡಿದಿದ್ದೀರಾ ಎಂದು ಮುಖ್ಯಮಂತ್ರಿ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ? ಅವರು ನಾವು ಪಾರದರ್ಶಕವಾಗಿ ಇದ್ದೇವೆ, ಯಾರ ಮನೆ ಮೇಲೆ ಬೇಕಾದರೂ ದಾಳಿ ಮಾಡಿ ಎಂದು ಹೇಳಬೇಕು. ಕುಂಬಳಕಾಯಿ ಕಳ್ಳ ಎಂದ್ರೆ ಸಿಎಂ ಏಕೆ ಹೆಗಲು ಮುಟ್ಟಿಕೊಳ್ಳುತ್ತಿದ್ದಾರೆ ಎಂದು ತಿರುಗೇಟು ನೀಡಿದ್ರು. ಮುಖ್ಯಮಂತ್ರಿ ಯಾಕೆ ಬೆದರಬೇಕು? ಯಾವುದೋ ಒಬ್ಬ ಅಧಿಕಾರಿ ಮನೆ ಮೇಲೆ ದಾಳಿ ಆದ್ರೆ ಮುಖ್ಯಮಂತ್ರಿ ಯಾಕೆ ಇಷ್ಟು ಪ್ಯಾನಿಕ್ ಆಗ್ಬೇಕು ಸರ್? ಲಿಟರಲಿ ಅವರೆಲ್ಲರ ಮುಖದ ಮೇಲೆ ಅವ್ರು ಪ್ಯಾನಿಕ್ ಆಗ್ಯಾರ ಅನ್ನೋದು ಕಾಣಿಸ್ತದೆ ಸರ್. ಒಬ್ಬರ ಮನೆ ಮೇಲೆ ದಾಳಿ ಆಗಿರೋ ಕಾರಣಕ್ಕಾಗಿ ಹಂಗಾದ್ರೆ 10,000 ಜನರ ಮನೆ ಮೇಲೆ, ನಮ್ಮಲ್ಲಿ ಈಗ ಹೇಳಿದ್ರಲ್ಲ ಸಿದ್ದೇಶ್ವರ ಮನೆ ಮೇಲೆ ಆಗಿತ್ತು, 10,000 ಜನರ ಮೇಲೆ ಹಾಗೆ ಆಗ್ತದೆ. ಇಟ್ ಇಸ್ ರೂಟೀನ್ ಪ್ರೋಸೆಸ್. ಅವ್ರು ನೀವು ಅಪರಾಧಿ ಆಗಿದ್ರಿ, ಹಣ ಸಿಕ್ಕದ ಏನು ಅನ್ನುವಂತ ಮಾತನ್ನ ಐಟಿ ಡಿಪಾರ್ಟ್ಮೆಂಟ್ ಇದುವರೆಗೂ ಏನೂ ತನ್ನ ರಿಲೀಸ್ ಕೊಟ್ಟಿಲ್ಲ, ಪ್ರೆಸ್ ರಿಲೀಸ್ ಹೇಳಿಲ್ಲ. ನಿಮ್ಮ ಮುಖಾಂತರ ಬಂದಾಗ್ಲೇ ದುಡ್ಡು ಆಗೋದಿಲ್ಲ. ದಾಳಿ ಆದ ತಕ್ಷಣವೇ ಯಾಕೆ ಇಷ್ಟೊಂದು ಬೆದರಿಯೋದು ಅನ್ನೋದು ಬಹಳ ಪ್ರಮುಖ ಸರ್. ಅಲ್ಲೇ ಬಹಳ ಅರ್ಥಪೂರ್ಣವಾಗಿರುವಂತದ್ದು. ಚುನಾವಣಾ ನೀತಿ ಸಂಹಿತೆ ಜಾರಿ ಇದ್ರೂ ಸಿದ್ದರಾಮಯ್ಯ ಅವರು ಎಸಿಬಿಯನ್ನ ನಾವು ಬಳಸಿಕೊಳ್ಳಬಹುದು ಎಂದು ಹೇಳಿರುವುದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾದಂತಿದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ರು. ಅದನ್ನ ಮಾಡಕ್ ಹೋಗಿದ್ರೆ ಈ ದೇಶದ ಪರಿಸ್ಥಿತಿ ಹಿಂಗಾಗಿರೋದು. ನಾವ್ ಹಂಗಲ್ಲ, ನಿಮ್ಮನ್ನು ಒಳಗೊಂಡಂತೆ ಮಾಡಕ್ ಹೋಗ್ತೀವಿ. ನಿಮ್ಗೆ ಸಪರೇಟ್ ಆಗಿ ಇಟ್ಕೊಂಡು ಲಾಭ ಮಾಡ್ಕೊಳ್ಳೋರೆಲ್ಲ ಹಿಂಗ ಬೆದರಿ ಬಿಟ್ಟು ಹಿಂಗ ಹೇಳ್ತಿದ್ದಾರೆ. ಅದು ಬಹಳ ಚಂದ ಹೇಳ್ಯಾರ ಸರ್. ಸೋಷಿಯಲ್ ಮೀಡಿಯಾದೊಳಗೆ ನೀವೆಲ್ಲ ಗಮನಿಸಿದ್ರಿ. ತಿಲಕ ಕಂಡವ್ರಿಗೆ ನೋಡಿದ್ರೆ ಭಯ ಆಗ್ತದಂದ್ರು ಮೋಸ್ಟ್ಲಿ ಸಿದ್ದರಾಮಯ್ಯನವರು ಕನ್ನಡ ಮುಖ ನೋಡ್ಕೊಂಡಿದ್ರು ನೋತೊಬ್ಬರು ಹಾಕಿದ್ರು. ಯಾಕಂದ್ರೆ ಅವರೇ ತಿಲಕ ಹಾಕೊಂಡು ಫೋಟೋಗಳು ಹರಿದಾಡಿಸ್ಬಿಟ್ರು. ಅವ್ರು ಕನ್ನಡ ಮುಖ ನೋಡ್ಕೊಂಡಿದ್ದಿಲ್ಲ ಮೋಸ್ಟ್ಲಿ, ಹಿಂಗಾಗಿ ಅವ್ರಿಗೆ ಭಯ ಆಗಿಲ್ಲ ಅಂತ. ಎರಡನೇದು ಬಹಳ ಚಂದ ಕೇಳಿದ್ರು ನಮ್ ಇವ್ರು. ಹಂಗಾದ್ರೆ ಬೇರೆ ಯಾರು ಕಂಡ್ರು ಇವ್ರಿಗೆ ಭಯ ಆಗೋದ್ರು, ತಿಲಕ ಕಂಡವ್ರ ಬಗ್ಗೆನೇ ಭಯ ಅಂತ ಹೇಳ್ತಾರಂತ ಹೇಳಿದ್ರೆ ಇದು ಒಂದು ರೀತಿ ಬಹಳ ಕೀಳು ಹೇಳಿಕೆ ಅನ್ನುವಂಥದ್ದನ್ನು ಮಾಡಿ ನಾವು ಅದನ್ನ ಅಷ್ಟೇ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಯೋಗ್ಯ ಅಂತ ನಿರ್ಲಕ್ಷ್ಯ ಮಾಡೋದು ಒಳ್ಳೇದು. ಇನ್ನು ಮೋದಿ ಅವರು ಎಂದೂ ಕೂಡ 15 ಲಕ್ಷ ಬಡವರ ಅಕೌಂಟ್ಗೆ ಹಾಕುತ್ತೇನೆ ಎಂದು ಹೇಳಿಲ್ಲ. ಆದರೆ ವಿದೇಶದಲ್ಲಿ ಇವರು ಕಪ್ಪು ಹಣ ವಾಪಸ್ ಬಂದ್ರೆ ಒಬ್ಬರ ಅಕೌಂಟ್ಗೆ 15 ಲಕ್ಷ ಬರುವಷ್ಟು ಕಪ್ಪು ಹಣ ಬರುತ್ತೆ ಎಂದು ಹೇಳಿದ್ದಾರೆ. ಇನ್ನು 2 ಲಕ್ಷ ಉದ್ಯೋಗ ಸೃಷ್ಟಿಯ ಕುರಿತು ಸಾಕಷ್ಟು ಯೋಜನೆಗಳನ್ನ ರೂಪಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಎಂಬುದರ ಕುರಿತು ಮಾಹಿತಿ ನೀಡುತ್ತೇವೆ ಎಂದು ಪ್ರಧಾನಿಯ ಟೀಕಾಕಾರರಿಗೆ ಪ್ರತ್ಯುತ್ತರ ನೀಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿರೋ ಕಾರಣಕ್ಕಾಗಿ ನಾವು ದೇಶ ಬಹಳ ಮುಂದಕ್ಕೆ ಹೋಗ್ಯದ, ಬಹಳಷ್ಟು ಅಭಿವೃದ್ಧಿ ಆಗ್ಯದ, ಇದರಿಂದ ಏನ್ ಒಳ್ಳೇದಾಗಿದೆ ಅಂತ ವಿಶೇಷವಾಗಿ ನೀವು ಹೊರ ರಾಷ್ಟ್ರಗಳಿಗೆ ಹೋಗಿ ಕೆಲಸ ಮಾಡಿ ವಾಪಸ್ ಬಂದಿರೋರು ಕೇಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಅನುಕೂಲ ಆಗಿದೆ ಅನ್ನುವಂತ ಸಂಗತಿಯನ್ನು ಹೇಳಬಲ್ಲರು. ಬರ್ಲಿರುವಂತ ದಿನಗಳಲ್ಲಿ ಈಗ ನಿಮ್ಗೆ ಗೊತ್ತಿದೆ ಟ್ಯಾಕ್ಸ್ ರಿಫಾರ್ಮ್ಸ್, ನಮ್ಮಲ್ಲಿ GST ಬಗ್ಗೆ ಸರ್ ಬಹಳ ದೊಡ್ಡ ಏನೇನೋ ಕಲ್ಪನೆಗಳಿದ್ದು. ಟ್ಯಾಕ್ಸ್ ರಿಫಾರ್ಮ್ಸ್ ಆಗಿರೋ ಕಾರಣಕ್ಕಾಗಿ ಅದನ್ನ ಸ್ಲ್ಯಾಬ್ಸ್ ಕೆಳಗಡೆ ತರೋ ಕೆಲಸ ಮಾಡೋದು. 1 ತಿಂಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಟಾರ್ಗೆಟ್ ಇತ್ತು. ಸೊ ಸರ್ಕಾರ ಸೋರಿಕೆಯನ್ನು ತಡೆಗಟ್ಟಿ 1 ತಿಂಗಳಿಗೆ 1 ಲಕ್ಷ ಕೋಟಿ ರೂಪಾಯಿ
ರೂಪಾಯಿ ಹಣ GST ಸಂಗ್ರಹ ಮಾಡ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಬೇಸ್ 1.5 ಟೈಮ್ಸ್ ಹೆಚ್ಚಾಗಿದೆ. ಅಂದ್ರೆ ಮೊದಲು ಎಷ್ಟು ಜನ ತುಂಬುತ್ತಿದ್ರು, ರೈಟ್ ನೋ ನನ್ನ ಹತ್ರ ಅಂಕೆ ಇಲ್ಲ, ಮೊದಲು ಎಷ್ಟು ಜನ ತುಂಬುತ್ತಿದ್ರು, ಹೆಚ್ಚು ಕಡಿಮೆ 1.5 ಪಟ್ಟಿನಷ್ಟು ಹೆಚ್ಚು ಜನ ಇವತ್ತು ಇನ್ಕಮ್ ಟ್ಯಾಕ್ಸ್ ತುಂಬಲಾಗ್ತಾರೆ. ಒಂದು ಆರ್ಥಿಕ ಸಬಲತೆಯನ್ನು ತಂದುಕೊಡ್ಲಿಕ್ಕೆ ಶುರು ಆಗಿದೆ. ಇದೆಲ್ಲ ಮಾಡ್ಬೇಕಾದ್ರೆ 4 ವರ್ಷ ಆಗಿದೆ. ಸೊ ಕಳೆದ ಒಂದು 7-8 ತಿಂಗಳಿಂದ ವರ್ಷ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.